ಹೆಂಗೆ ನಮ್ಮಂತ ಗೌರವ ಎಷ್ಟು ಕೊಡ್ತಾ ಇದ್ರಿ ಮೂಲ ರೈತರಿಗೆ ಏನ್ ಮಾಡಿದ್ದೀರಾ? ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯಲ್ಲಿ ಕೈಗಾರಿಕಾ ವಲಯಕ್ಕೆ ಭೂ ಸ್ವಾಧೀನ ವಿರೋಧಿಸಿ ಕೆಐಎಬಿಡಿ ಮತ್ತು ಸರ್ಕಾರದ ವಿರುದ್ಧ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ರೈತರು 95 ದಿನಗಳಿಂದ ಅನಿರ್ದಿಷ್ಟವಾಗಿ ಧರಣಿ ನಡೆಸುತ್ತಿದ್ದಾರೆ. ಇತ್ತೀಚೆಗೆ ಬೆಂಗಳೂರು ಚಲೋ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದರು. ಈ ರ್ಯಾಲಿಯನ್ನು ಪೊಲೀಸರು ತಡೆದಿದ್ದರು. ಸ್ಥಳಕ್ಕೆ ಬಂದ ಜಿಲ್ಲಾಧಿಕಾರಿ ಜಿ ಪ್ರಭು, ನಿಮ್ಮ ಜೊತೆ ಸರ್ಕಾರದ ಹಿರಿಯ ಅಧಿಕಾರಿಗಳು, ಕೆಐಎಬಿಡಿ ಅಧಿಕಾರಿಗಳು ಮಾತುಕತೆ ನಡೆಸುವ ದಿನಾಂಕ ನಿಗದಿ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಈ ಭರವಸೆ ಹಿನ್ನೆಲೆಯಲ್ಲಿ ರೈತರು ಇಂದು ಬೆಂಗಳೂರು ಕೆಐಎಡಿಬಿ ಕಚೇರಿ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಲು ತೆರಳಿದ್ದರು. ರೈತರು ಕೆಐಎಬಿಡಿ ಕಚೇರಿ ಬಳಿ ಬರುತ್ತಿದ್ದಂತೆ ಪೊಲೀಸರು ಬಂಧಿಸಿದ್ದಾರೆ. ತಮ್ಮ ಮುಖಂಡರನ್ನು ಬಂಧಿಸುವುದಕ್ಕೆ ಆಕ್ರೋಶಗೊಂಡು ಡಿಸಿ ಕಚೇರಿ ಮುಂದೆ ಧರಣಿ ನಡೆಸುತ್ತಿರುವ ರೈತರು ಶಿಡ್ಲಘಟ್ಟ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಭೂ ಸ್ವಾಧೀನ ಪ್ರಕ್ರಿಯೆ 90 ದಿನಗಳಿಂದ ನಡೀತಾ ಇತ್ತು. 2-3 ಸರ್ತಿ ನಾವು ರೋಡ್ ಬಂದಾಗ ಡಿಸಿ ಸಾಹೇಬರು ಬೆರೆಸಿ ಮಾತಾಡ್ತೀವಿ ಅಂತ ಹೇಳಿದರು. ಅದಕ್ಕೋಸ್ಕರ ಇವತ್ತು ಡಿಸಿ ಸಾಹೇಬ್ರೆ ಕಳಿಸಿದ್ರು ಬೆರೆಸಿ ಮಾತಾಡ್ತೀವಿ ಅಂತ. ಹೋದ ತಕ್ಷಣ ಅಲ್ಲಿ ಹೋಗಿದ್ದಾರೆ ಕೆಎಲ್ಡಿಬಿ ಕಚೇರಿಗೆ. ಆ ಕಚೇರಿಗೆ ಹೋದಾಗ ಅವ್ರನ್ನ ಬಸ್ಸಲ್ಲಿ ಅರೆಸ್ಟ್ ಮಾಡಿಕೊಂಡು ಅವನ್ನೆಲ್ಲ ಓಡಾಡಿಸಿ ಈಗ ಆಫೀಸ್ಗೆ ಕಳಿಸಿದಾರಂತೆ ಮಾತಾಡೋದಕ್ಕೆ. ಅದರಿಂದ ಅವ್ರನ್ನ ಯಾಕೆ ದಸ್ತಗಿರಿ ಮಾಡಿದ್ರು? ನಾವು ನಮ್ಮ ರೈತರಿಗೋಸ್ಕರ ಹೋರಾಡ್ತಾ ಇದ್ದಾರಲ್ಲ, ಅವ್ರನ್ನ ಬಿಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ರೋಡಿಗೆ ಬಂದಿದ್ವಿ. ಅದೇ ಇಲ್ಲಿ ಬಂದು ನಾವು ರಸ್ತೆ ತಡೆ ಮಾಡಿದ್ವಿ. ನಮ್ಮ ಪೊಲೀಸರೆಲ್ಲ ಬೇಡಪ್ಪ ಸಾರ್ವಜನಿಕ ತೊಂದರೆ ಆದೈತೆ ಅಂತೇಳಿ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರು. ಆಮೇಲೆ ನಮ್ಮನ್ನ ಪಕ್ಕ ಸರಿದು ನಾವು ಪಕ್ಕದಲ್ಲಿ ಇದ್ವಿ. ಬೈಕಲ್ಲಿ ಮಾಡಿದ ದಿವಸ ಒಂದು 2 ವಾರ ಟೈಮ್ ಕೊಡ್ತೀವಿ ಅಂತ ಹೇಳಿದ್ರು. ಮತ್ತು 3 ದಿನಕ್ಕೆ ಬಂದು ಕರೆದ್ರು, ಹೋಗಿದ್ವಿ. ಸೋಮವಾರ ಮತ್ತೆ ಮಂಗಳವಾರ ಡೇಟ್ ಕೊಡ್ತೀವಿ ಅಂತ ಹೇಳಿದ್ರು. ಡೇಟ್ ಕೊಡಲಿಲ್ಲ. ಇವತ್ತು ಬೆಳಗ್ಗೆ ಡಿ ಸಿ ಸಾಹೇಬ್ರು ಹೋಗಿ ಅಂತ ಹೇಳಿದ್ರಂತೆ. ಅದು ನಮಗೆ ಸರಿಯಾದ ಗೊತ್ತಿಲ್ಲ. ಅದಕ್ಕೆ ಹೋಗಿದ್ದಾರೆ. ಏನೋ ಸ್ವಲ್ಪ ಹೊತ್ತು ಅರೆಸ್ಟ್ ಮಾಡಿ ಈಗ ತಾನೇ ಕರ್ಕೊಂಡು ಹೋಗಿದ್ದಾರಂತೆ ಮಾತಾಡೋದಕ್ಕೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.